ಹಾಯ್, ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಸಿದ್ದೇಶ್ ಸರ್. ನಾವು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ವತಿಯಿಂದ ಈ ತರಗತಿಯನ್ನು ಆರಂಭ ಮಾಡ್ತಾ ಇದ್ವಿ. ಇವತ್ತು ಗಣಿತ ವಿಭಾಗದ ಪಾರ್ಟ್ 3 ವಿಡಿಯೋ. ಈಗಾಗಲೇ 2 ವಿಡಿಯೋಗಳನ್ನು ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಬನ್ನಿ, ಇನ್ನು ಕೆಲವೊಂದಿಷ್ಟು ಮುಖ್ಯವಾದ ಪ್ರಶ್ನೆಗಳು ತಂದಿದ್ದೇವೆ, ನಾವು ಚರ್ಚೆ ಮಾಡೋಣ. ನೋಡೋಣ ಬನ್ನಿ ಏನಿದೆಪ್ಪ ಅಂದ್ರೆ, ಮೊದಲನೇ ಪ್ರಶ್ನೆ ಏನ್ ಹೇಳತ್ತಪ್ಪ ಅಂದ್ರೆ, ಬನ್ನಿ, ಎರಡು ಸಂಖ್ಯೆಗಳ ಮೊತ್ತವು 45. ಒಂದು ಸಂಖ್ಯೆ -211 ಆಗಿದ್ದರೆ ಎರಡನೇ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಬನ್ನಿ ನೋಡೋಣ ಬರ್ರಿ. ಒಂದು ಸಂಕಲನದ ಮೇಲೆ ಒಂದು ಲೆಕ್ಕ ಇದೆ, ಸಣ್ಣ ಲೆಕ್ಕ ಇದೆ, ಮಾಡೋಣ ಬನ್ನಿ. ಏನಪ್ಪ, ಎರಡು ಸಂಖ್ಯೆ ಅದಾವಂತ, ಅವುಗಳನ್ನ ಕೂಡಿಸಿದ 45 ಬರ್ತಂತೆ. ಅದರಲ್ಲಿ ಒಂದು ಸಂಖ್ಯೆ -211 ಆದ್ರೆ ಇನ್ನೊಂದು ಸಂಖ್ಯೆ ಯಾವ್ದು ಅಂತ ಕೇಳ್ತಾ ಇದ್ದಾರೆ. ಬನ್ನಿ ಏನ್ ನೋಡಮ್ರಿ, ಎರಡು ಸಂಖ್ಯೆ ಅದಾವಂತ ನಾವೇನ್ ಮಾಡಮ್ರಿ, ಇಮ್ಯಾಜಿನ್ ಮಾಡಮ್ರಿ. ಬರ್ರಿ, ಇಲ್ಲೊಂದು ಸಂಖ್ಯೆ ಎರಡು ಸೇರಿ ಅವುಗಳ ಮೊತ್ತ 45 ಅಂತ ಹೇಳಿದ್ರು. ಅವುಗಳಲ್ಲಿ ಒಂದು ಸಂಖ್ಯೆ -211. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಬೇಕು ನನಗೆ. ನೋಡ್ರಿ, ಕ್ವಶನ್ ಮಾರ್ಕ್. ಬನ್ನಿ, ನನಗೆ ಈ ಸಂಖ್ಯೆ ಬೇಕಪ್ಪ ಅಂದ್ರೆ ಸಿಂಪಲ್, ಇಲ್ಲಿ ಏನ್ ಗೊತ್ತಿಲ್ಲ, ಈ -211 ಆ ಕಡೆ = ದಾಟಿಸ್ಬಿಟ್ರೆ +211 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ = 45 ತಂಗ ಬರ್ಕೊಳ್ರಿ. ಈ ಮೈನಸ್ ಇರ್ತಕ್ಕಂಥ ಸಂಖ್ಯೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. ಸೊ ಇವೆರಡನ್ನ ಕೂಡಿಸಿದ್ರೆ ನಮಗೆ ಉತ್ತರ ಸಿಗ್ತದೆ. ಬನ್ನಿ, 45 + 211 ಕೂಡಿಸ್ಬಿಡ್ರಿ. 211 45 ಕೂಡಿಸ್ರಿ. 1 5 6 4 1 5 2 2. ಯಾಕಂದ್ರೆ ಕೂಡಿಸ್ಬೇಕು, ಯಾಕಂದ್ರೆ ಎರಡನ್ನ ಕೂಡಿಸ್ಬೇಕಾಗತ್ತೆ. ಸೊ 256 ಸರಿಯಾದ ಉತ್ತರ ಆಗುತ್ತೆ. ಬನ್ನಿ, ಆಯ್ಕೆ 2 ಸರಿ ಆಗಿದೆ. ಬನ್ನಿ, ಅರ್ಥ ಆಗಿದೆಲ್ಲ ಮಕ್ಕಳೇ? ಮುಂದಿನ ಪ್ರಶ್ನೆ ಹೋಗೋಣ. ಬಹಳ ಈಸಿ ಇರ್ತವೆ ಪ್ರಶ್ನೆಗಳನ್ನ. ಎಲ್ಲಿ ತನ ನಾವು ಓದೋದಿಲ್ವೋ ಅಲ್ಲಿ ತನ ನಮಗೆ ಸರಿಯಾಗಿ ಬಿಡಿಸಕ್ಕಾಗಲ್ಲ. ಸೊ ಹಾಗಾಗಿ ನಾವು ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ಲೇಬೇಕು ಕಂಪಲ್ಸರಿ. ನೋಡ್ರಿ, ರಹಮನ ಬಳಿ ರೂಪಾಯಿ ನೋಡ್ರಿ 20 ಲಕ್ಷ ರೂಪಾಯಿ ಇದೆ. ರಾಮನ ಬಳಿ ರೂಪಾಯಿ 20 ಲಕ್ಷ ಇದೆ ಅಂತ. ಅದರಲ್ಲಿ ಅವನು 46,850 ರೂಪಾಯಿಗೆ, ನೋಡ್ರಿ, ಅದರಲ್ಲಿ ಅವನು ರೂಪಾಯಿ 46,850ಗೆ ವಾಷಿಂಗ್ ಮಷಿನ್ ಖರೀದಿಸಿದ. ಖರೀದಿ ಮಾಡಿದ್ರೆ ತಗೊಳ್ಳೋದು, ಒಂದು ವಾಷಿಂಗ್ ಮಷಿನ್ ತಗೊಂಡ. ತದನಂತರ ರೂಪಾಯಿ 45,789ಗೆ ಸ್ಕೂಟರ್ ಮತ್ತು, ನೋಡ್ರಿ, 45,789ಗೆ ಸ್ಕೂಟರ್ ಮತ್ತು ರೂಪಾಯಿ 24,769ಕ್ಕೆ ಒಂದು ಹೊಲಿಗೆ ಯಂತ್ರ. ಹೊಲಿಗೆ ಯಂತ್ರ ಗೊತ್ತ ನಿಮ್ಗೆ, ಮಷಿನ್ ಮನೆಯಲ್ಲಿ ಇರ್ತದಲ್ಲ, ಹೊಲಿಗೆ ಯಂತ್ರ ಅಂದ್ರೆ ಬಟ್ಟೆಯನ್ನು ಹೊಲಿತಕ್ಕಂಥ ಆ ಮಷಿನ್ ಅನ್ನು ಖರೀದಿ ಮಾಡಿದ. ಹಾಗಾದರೆ ಅವನ ಬಳಿ ಎಷ್ಟು ಹಣ ಉಳಿದಿದೆ? ಬನ್ನಿ ನೋಡೋಣ. ಬನ್ನಿ, ಅವನ ಕಡೆ ಸ್ವಲ್ಪ ಅಮೌಂಟ್ ಇದೆ. ಎಷ್ಟು? 20 ಲಕ್ಷ ಇದೆ. ಅವನ ಕಡೆ ಇರ್ತಕ್ಕಂಥ 20 ಲಕ್ಷ ದುಡ್ಡು ಬರ್ಬೋದು. 20 ಲಕ್ಷ ರೂಪಾಯಿ ಐತಿ. ಇದ್ರಲ್ಲಿ ಒಂದ್ ಕಡೆ ಇರಲಿ, ಇದು ನಾವೇ ನೋಡ್ರಿ. ಫಸ್ಟ್ ಏನ್ ಮಾಡ್ತಾನ, ಅದರಲ್ಲಿ ಅವನು 46,850 ರೂಪಾಯಿ ಏನ್ ಮಾಡದ, ಖರ್ಚು ಮಾಡ್ತಾನೆ. ಯಾವ್ದಕ್ಕ? ವಾಷಿಂಗ್ ಮಷಿನ್ ಖರ್ಚು ಮಾಡೋದು. ತದನಂತರ ಏನ್ ಮಾಡ್ತಾನ, 45,789 ರೂಪಾಯಿ ಸ್ಕೂಟರಿಗೆ ಖರ್ಚು ಮಾಡ್ತಾನೆ. ಬನ್ನಿ, ತದನಂತರ 24,769 ರೂಪಾಯಿನ ಹೊಲಿಗೆ ಯಂತ್ರ ಖರೀದಿಸಿದ. ಹಾಗಾಗಿ ನಾವು ಎಷ್ಟು ಹಣ ಅಂತಂದ್ರೆ ಇವೆಲ್ಲ ಖರ್ಚನ್ನ ನಾವೇನ್ ಮಾಡ ಕೂಡಿಸ್ಬಿಟ್ಟು ಒಟ್ಟು ಹಣದಲ್ಲಿ ಕಳೆದು ಬಿಟ್ಟು ನಮ್ಮ ಉತ್ತರ ಸಿಗ್ತದೆ. ಬರೀ ಖರ್ಚನ್ನ ಕೂಡ್ಸಂಬರಿ. ಸೊ 9 9 18 ನೋಡ್ರಿ, 9 9 18 0, ಒಂದು ಕೈಲ 8. ನೆಕ್ಸ್ಟ್ 8 6 14, 14 1 15, 15ಕ್ಕೆ 15 ಕೂಡಿಸ್ರಿ 20, 2 ಕೈಲ 1 0. ಬನ್ನಿ, 7 7 14, 14 2 16, 16ಕ್ಕೆ 8 ಕೂಡಿಸ್ರಿ 24. ಬರೀ ಇಲ್ಲಿ 2, ಇಲ್ಲಿ 4. ಬರೀ 6 4 10, 15 2 17. ಬರೀ 17, 4 4 8 2 10 1 11. ಒಟ್ಟಾರೆಯಾಗಿ 1,74,408 ರೂಪಾಯಿ ಖರ್ಚು ಮಾಡ್ಯಾರ. ಬನ್ನಿ, ಈ ಒಟ್ಟು ಹಣವನ್ನ, ಖರ್ಚು ಮಾಡಿದ ಒಟ್ಟು ಹಣವನ್ನ ಒಟ್ಟು ಹಣದಲ್ಲಿ ಕಳೆದು ಬಿಡ್ರಿ. ಸೊ ಬರ್ರಿ, 1 ಲಕ್ಷ ಇದೆ. 1,17,408 ಕಳೆದು ಬಿಡ್ರಿ. ಖರ್ಚನ್ನ ಕಳೆದ ಮೇಲೆ ಉಳಿತಾಯ ಕಳ್ತದ. ಸೊ ಕ್ಯಾರಿ ತಗೊಳ್ರಿ. 0 ಗಂಟಲ್ಲ, 10 8 ಹೋದ್ರೆ 2, ಮತ್ತೆ ಕ್ಯಾರಿ ತಗೊಳ್ರಿ. 10 1 ಹೋದ್ರೆ 9, ಮತ್ತೆ ಕ್ಯಾರಿ ತಗೊಳ್ರಿ. 10 5 ಹೋದ್ರೆ 5, ಮತ್ತೆ ಕ್ಯಾರಿ ತಗೊಳ್ರಿ. ಸೊ 10 8 ಹೋದ್ರೆ 2, ಮತ್ತೆ ಕ್ಯಾರಿ ತಗೊಳ್ರಿ. 10 2 ಹೋದ್ರೆ 8. ನೆಕ್ಸ್ಟ್ ಕ್ಯಾರಿ ತಗೊಳ್ರಿ. 10 2 ಹೋದ್ರೆ 8. ತದನಂತರ 2 1 ಹೋದ್ರೆ 1. ನೋಡ್ರಿ,
18,82,592 ಉತ್ತರ. ಬನ್ನಿ 18,82,592 ನೋಡ್ರಿ. ಆಯ್ಕೆ 4ರಲ್ಲಿ ಇದೆ ನೋಡ್ರಿ, ಅಲ್ಪವಿರಾಮ ಹಾಕ್ಬೇಕು. 18,82,500 ನೋಡಿ. ಖರ್ಚಾದನ್ನೆಲ್ಲ ಕೂಡಿಸ್ಬಿಟ್ಟು ಒಟ್ಟು ಹಣದಲ್ಲಿ ಕಳೆದಾಗ ನಾವು ಉಳಿತಾಯ ಸಿಗ್ತದೆ. ಎಷ್ಟು ಉಳಿಸಿದೆ, ಎಷ್ಟು ಉಳಿದಿರ್ತಕ್ಕಂಥ ಹಣ ಸಿಗ್ತದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಸಾಗೋಣ. ಏನ್ ಹೇಳುತ್ತೆ ಪ್ರಶ್ನೆ? ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಷ್ಟು ಅತಿ ಸುಲಭ ಆಗುತ್ತೆ ಉತ್ತರ. ಕೆಳಗಿನ ಯಾವ ಜೋಡಿಯು ಸಹ ಅವಿಭಾಜ್ಯವಾಗಿಲ್ಲ, ಸಹ ಅವಿಭಾಜ್ಯ ಆಗಿಲ್ಲ ಅಂತ ಕೇಳ್ತದೆ. ಸೊ ಮೊದಲು ಗೊತ್ತಿರೋ ಸಹ ಅವಿಭಾಜ್ಯ ಅಂದ್ರೆ ಮೊದಲು, ಹೌದಲ್ವಾ? ಸಹ ಅವಿಭಾಜ್ಯ ಅಂದ್ರೆ ಗೊತ್ತಿತ್ತಂದ್ರೆ ಯಾವ್ದಲ್ಲ ಅಂತ ಗೊತ್ತಾಗುತ್ತೆ. ಯಾವುದೇ ಎರಡು ಸಂಖ್ಯೆಗಳ ಮಾಸಾಹ ಒಂದಾಗಿತ್ತಪ್ಪ ಅಂದ್ರೆ ಅವುಗಳನ್ನ ನಾವು ಸಹ ಅವಿಭಾಜ್ಯ ಸಂಖ್ಯೆ ಅಂತೀವಿ. ಎಕ್ಸಾಂಪಲ್ 2 ತಗೊಳ್ರಿ, ಒಂದು 5 ತಗೊಳ್ರಿ. ಇದರ ಅಪವರ್ತನ 1, ಇದ್ರ 2 ಮಾಸ ತಗೊಂಡ್ಬಿಡ್ರಿ, 1 ಬರುತ್ತೆ. 2ಕ್ಕೆ 5ಕ್ಕೆ ಮಾಸ 1, ಹಾಗಾಗಿ 2 ಸಹ ಅವಿಭಾಜ್ಯ ಸಂಖ್ಯೆ. ಯಾವುದಕ್ಕೆ ಮಾಸಾಹ 1 ಬರುತ್ತೋ ಅದು ಸಹ ಅವಿಭಾಜ್ಯ ಆಗುತ್ತೆ. ಯಾವ್ದು ಬರಲು ಅದು ಸಹ ಅವಿಭಾಜ್ಯ ಆಗಲ್ಲ. ಅವ್ರು ಅದನ್ನೇ ಕೇಳಿದ್ರು, ಯಾವ್ದು ಅಲ್ಲ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡಮ್ರಿ, ಇದರಲ್ಲಿ ಯಾವ್ದಕ್ಕೆ ಮಾಸಾಹ 1 ಬರಲ್ಲ ನೋಡಮ್ರಿ. 4ಕ್ಕೆ 9ಕ್ಕೆ ಮಾಸ ತೆಗೆದ್ರೆ 1 ಬರುತ್ತೆ, ಅದು ಸಹ ಅವಿಭಾಜ್ಯ ಬಿಡ್ರಿ. 5ಕ್ಕೆ 7ಕ್ಕೆ ಮಾಸ ತೆಗೆದ್ರು ಸಹ ಮಾಸ 1 ಬರ್ತದೆ, ಅದು ಸಹ ಅವಿಭಾಜ್ಯ ಆಗಲ್ಲ. 9ಕ್ಕೆ ಮತ್ತು 16ಕ್ಕೆ ಮಾಸ ತೆಗೆದ್ರು ಸಹ 1 ಬರ್ತದೆ, ಅದ್ಗಾಗಿ ಅಲ್ಲ. ಸೊ 12ಕ್ಕೆ 24ಕ್ಕೆ ಮಾಸ ತೆಗೆದ್ರೆ 12 ಬರುತ್ತೆ. ಯಾಕಂದ್ರೆ 12ರ ಮಧ್ಯೆ 24 ಐತಿ, ಮತ್ತೆ 24ರ ಅಪವರ್ತನ 12, ಇದರ ಮಾಸ 12 ಬರ್ತದೆ. ಹಾಗಾಗಿ ಇದು ಸಹ ಅವಿಭಾಜ್ಯ ಜೋಡಿ ಅಲ್ಲ. ಸೊ ಆದ್ದರಿಂದ ಬೇಕಾದ್ರೆ ತಗೋದು ನೋಡಂಬರಿ. 12ಕ್ಕೆ ಮತ್ತು 24ಕ್ಕೆ ನೀವೇನಾದ್ರೂ ಮಾಸಾಹ ಮಾಡಿದ್ರೆ 2 6 2 12 2 3 2 6 3 1 3 2 ಇಲ್ಲಿಗೆ ಮುಗೀತು ಮಾಸ. 2 2 4 4 3 12. ಸೊ ದೇರ್ ಫೋರ್ SF ಈಸ್ 12. ಸೊ ಮಾಸ 12 ಆಗ್ಬಿಡ್ತಪ್ಪ ಅಂದ್ರೆ ಅದು ಸಹ ಅವಿಭಾಜ್ಯ ಆಗುವುದಿಲ್ಲ. ಸೊ ಆದ್ದರಿಂದ ಸಹ ಅವಿಭಾಜ್ಯವಾಗಿಲ್ಲ ಜೋಡಿ ಯಾವುದು? ಆಯ್ಕೆ 4 ಸರಿಯಾಗುತ್ತೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. 2 ಸಂಖ್ಯೆಗಳ ಮಾಸ ನೋಡ್ರಿ, ಇದು ಕೂಡ ಬಹಳ ಈಸಿ ಕ್ವಶನ್. 2 ಸಂಖ್ಯೆಗಳ ಮಾಸಾಹ 45 ಮತ್ತು ಅವುಗಳ ಲಾಸ, ಯಾವುದು ಸಂಖ್ಯೆಗಳ ಲಾಸಾಹ 315. ಒಂದು ಸಂಖ್ಯೆ 175 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿ. ಬನ್ನಿ ಏನ್ ಹೇಳ್ತಾ ಇದೆ ನೋಡ್ರಿ, ಸರಿಯಾಗಿ ತಿಳ್ಕೊಂಡು. ಇಲ್ಲಿ ಇಂಥ ಲೆಕ್ಕ ಯಾವ ರೀತಿ ಮಾಡ್ಕೊಂಡು, ಬಹಳ ಸಿಂಪಲ್. ಸೊ ಲಾಸಾಹ ಇಂಟು ಮಾಸಾಹ ಇಸ್ ಈಕ್ವಲ್ ಟು ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಈ ಸೂತ್ರ ಹೇಳ್ತದೆ, ಇದೊಂದು ರಿಲೇಷನ್. 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಅವುಗಳ ಲಾಸಾಹ ಮತ್ತು ಮಾಸಗಳ ಗುಣಲಬ್ಧಕ್ಕೆ ಸಮ ಇರುತ್ತಂತೆ. ಸೊ ಹಾಗೆ ಅದನ್ನೇ ನಾವು ಅಪ್ಲೋಡ್ ಮಾಡಬಹುದು. ಸೊ ಮಾಸ ಎಷ್ಟದ 40 ಅಂದ್ರೆ ಇಲ್ಲಿ ಮಾಸ 45 ಹಾಕಂಬಂದ್ರೆ ಮಾಸಗಳ ಮಾಸ. ಲಾಸ 300 ಐತೆ, ಇಲ್ಲಿ ಲಾಸ ಇಲ್ಲಿ ನೋಡ್ರಿ. ಸೊ 315 ಹಾಕಂಬ್ರಿ. ಸೊ ಇಂಟಿಗ್ರೇಟ್ ಇಸ್ ಈಕ್ವಲ್ ಹಾಕ್ರಿ. ಅದರಲ್ಲಿ ಒಂದು ಸಂಖ್ಯೆ, ಅದರ ಒಂದು ಸಂಖ್ಯೆ ತೊಗೊಂಡ್ರಿ 175 ಆಗಿದ್ರೆ ಒಂದು ಸಂಖ್ಯೆ 175. ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಬೇಕು ನನಗೆ. ಸೊ ಬರೀ ಸೊ ಈಗ ನನಗೆ ಇದು ಕ್ವಶನ್ ಮಾರ್ಕ್ ಬೇಕಾದ್ದರಿಂದ ಈ ಇಂಟು ಇರೋದು ಎಕಡೆ ಕಳಿಸ್ಬಿಟ್ರೆ ಭಾಕಾರ ಆಗುತ್ತೆ. ಸೊ 315 ಇಂಟು 45 ಡಿವೈಡ್ ಬೈ 170 ಇಸ್ ಈಕ್ವಲ್ ಟು ಉತ್ತರ ಅಂದ್ರೆ ಕ್ವಶನ್ ಮಾರ್ಕ್. ಉತ್ತರ ಬರ್ದೇ ಬರ್ಬೇಕಲ್ಲ, ಬರೀ ನೋಡ್ರಿ ಕಟ್ತೋಗ್ತಾವಲ್ಲ. ಸೊ 5 9 ಹೋಗ್ತದೆ ನೋಡ್ರಿ, 5 3 15 ಮತ್ತೆ 2 5 5 25 ನೋಡ್ರಿ, ಮತ್ತೆ ಹೋಗ್ತದೆ ನೋಡ್ರಿ. 5 7 ಹೋಗ್ತದೆ ನೋಡ್ರಿ, 5 6 30 17 5 3 15 ನೋಡ್ರಿ. 7 1 ಹೋಗ್ತೈತಿ, 7 9 ಹೋಗ್ತೈತಿ. ಇಲ್ಲಿ ಕೆಳಗೆ 1 ಐತಿ, ಇಲ್ಲಿ ಮ್ಯಾಗ 9 ಮತ್ತು 9 9 81. ನಮ್ಮ ಉತ್ತರ 81 ಅಂದ್ರೆ ಇನ್ನೊಂದು ಸಂಖ್ಯೆ 81 ಆಗುತ್ತೆ. ಸೊ ಆಯ್ಕೆ 3ರಲ್ಲಿ ಸರಿ ಆಗಿದೆ. ಬನ್ನಿ ನಾವು ಮುಂದಿನ ಪ್ರಶ್ನೆಗೆ ಚರ್ಚೆ ಮಾಡೋಣ. ಪ್ರಶ್ನೆ ಸಂಖ್ಯೆ 5 ಏನ್ ಹೇಳುತ್ತಪ್ಪ ಅಂದ್ರೆ, ರಾಮು 1 ಲೀಟರ್ 500 ಮಿಲಿ ಲೀಟರ್ ರಸವನ್ನು ಹೊಂದಿರುವ ಬಾಟಲಿಯನ್ನು ತೆರೆದರು. ಒಂದು ಬಾಟಲಿ ಒಳಗಡೆ 1 ಲೀಟರ್ ಮತ್ತು 500 ಮಿಲಿ ಲೀಟರ್ ಇರ್ತಕ್ಕಂಥ ರಸ ಅಂದ್ರೆ ಇಲ್ಲಿ ಜ್ಯೂಸ್ ಹೊಂದಿರ್ತಕ್ಕಂಥ ಬಾಟಲ್ ಓಪನ್ ಮಾಡಿ ತೆರೆದು ಓಪನ್ ಮಾಡೋದು. ಸೊ ಚಿಕ್ಕಪ್ಪನೊಂದಿಗೆ ಸಮನಾಗಿ ರಸ ಹಂಚಿದ್ರೆ ಅಂದ್ರೆ ಒಬ್ಬ ರಾಜು, ಸೊ ರಾಮು ಏನ್ ಮಾಡ್ತಾನೆ, ಅವ್ರ ಚಿಕ್ಕಪ್ಪನ ಜೊತೆಗೆ ಹಂಚ್ಕೊಳ್ತದಲ್ಲ, ಹಂಚಿಕೊಂಡ್ರೆ
ಅವರಲ್ಲಿ ಪ್ರತಿಯೊಬ್ಬರು ಎಷ್ಟು ಮಿಲಿ ಲೀಟರ್ ರಸವನ್ನು ಪಡೆಯುತ್ತಾರೆ ಅಂದ್ರೆ ಅವ್ರು ಎಷ್ಟು ಜನ ಅಂದ್ರ ಇಬ್ರು ಇದ್ದಾರೆ. ಟೋಟಲ್ ಎಷ್ಟಿತ್ತು 1 ಲೀಟರ್ 500. ಫಸ್ಟ್ ಏನ್ ಮಾಡ್ರಿ ಅದನ್ನ ಮಿಲಿ ಲೀಟರ್ ಕರೆಕ್ಟ್ ಮಾಡ್ರಿ. 1 ಲೀಟರ್ಗೆ 1000 ಸೊ ಮಿಲಿ ಲೀಟರ್ 1000 ಮಿಲಿ ಲೀಟರ್ಸ್ ಆಗ್ತವೆ. ಸೊ ಆದ್ದರಿಂದ ಅವ್ರ ಕಡೆ 1 ಲೀಟರ್ ಐತೆ ಮತ್ತೆ 500 ಮಿಲಿ ಲೀಟರ್ ಐತೆ. 1 ಲೀಟರ್ 1000 ಆಗ್ಬಿಡ್ತು, ಜೊತೆಗೆ 500 ಮಿಲಿ ಲೀಟರ್ ಹೆಚ್ಚಿಗೆ ಐತಲ್ಲ. ಸೊ 500ನ ಕೂಡಿಸ್ಕೊಂಡ್ಬಿಡಮ್ರಿ 1000ಕ್ಕ. ಯಾಕ 1 ಲೀಟರ್ ಅಂದ್ರೆ 1000 ಜೊತೆಗೆ 500 ಇನ್ನ ಎಕ್ಸ್ಟ್ರಾ ಐತೆ. ಸೊ ಹಾಗಾಗಿ 0.05 ಅಂದ್ರೆ ಇಷ್ಟು ಮಿಲಿ ಲೀಟರ್ ಏನದ ಅವ್ರ ಕಡೆ ಜ್ಯೂಸ್ ಅದ. ಈಗ ನೋಡ್ರಿ ಇಷ್ಟು ಮಿಲಿ ಲೀಟರ್ನ ಚಿಕ್ಕಪ್ಪನೊಂದಿಗೆ ಹಂಚಿದರೆ, ಚಿಕ್ಕಪ್ಪನೊಂದಿಗೆ ಅಂದ್ರೆ ಚಿಕ್ಕಪ್ಪ ಒಬ್ಬತ್ತ ಮತ್ತೆ ರಾಮು ಒಬ್ಬ ಇಬ್ರು ಸಮನಾಗಿ ಹಂಚ್ಕೋಬೇಕಂದ್ರೆ 2 ಭಾಗಿಸ್ಬೇಕು. ಸೊ ಇಬ್ರು ಅವತ್ತ ಒಬ್ಬತ್ತು ಇತ್ತು, ಇವ್ರು ಚಿಕ್ಕಪ್ಪ ಮತ್ತು ರಾಜು ಇಬ್ರು ಹಂಚ್ಕೊಳ್ತಾರೆ. ಸೊ 2 ಭಾಗಿಸ್ರಿ, ನಮ್ಮ ಉತ್ತರ ಇಬ್ಬರಿಗೆ ಬಾಗಿದಂತಹ ಸಿಗ್ತದೆ. ಸೊ 2 1 2 7 14 1 ಉಳಿತು 2 5 10 ಇದೊಂದು 0 ಇಟ್ಬಿಡ್ರಿ. ಈ ಮಿಲಿ ಲೀಟರ್. ಸೊ ಪ್ರತಿಯೊಬ್ಬರಿಗೆ ಸಮನಾಗಿ ಸಿಕ್ಕಂತಹ ರಸ 750 ಮಿಲಿ ಲೀಟರ್ ಆಗಿರುತ್ತದೆ. ಆಯ್ಕೆ 3ರಲ್ಲಿ ಇದೆ. ಅರ್ಥ ಆಗಿದ್ವಲ್ಲ ಮಕ್ಕಳೇ? ಬನ್ನಿ, ಪ್ರತಿಯೊಂದು ಪ್ರಶ್ನೆಯನ್ನ ಸರಿಯಾಗಿ ಓದ್ಬೇಕು, ಸರಿಯಾಗಿ ತಿಳ್ಕೋಬೇಕು, ತದನಂತರ ಕ್ವಶನ್ ಬಿಡಿಸ್ಬೇಕು. ಬನ್ನಿ, ಈಗಾದ್ರೆ ನಿಮಗ ಯಶಸ್ಸು ಸಿಗಕ್ ಸಾಧ್ಯ. ಬನ್ನಿ, ಪ್ರಶ್ನೆ ಸಂಖ್ಯೆ 6 ಏನ್ ಹೇಳುತ್ತಪ್ಪ ಅಂದ್ರೆ, ಪ್ರಶ್ನೆ ಸಂಖ್ಯೆ 6 ಏನ್ ಹೇಳುತ್ತೆ ನೋಡಮ್ ಬನ್ನಿ. 12,356 12,356ರಲ್ಲಿ 6ರ ಸ್ಥಾನ ಮೌಲ್ಯ ಮತ್ತು ಮುಖಬೆಲೆಯ ನಡುವಿನ ವ್ಯತ್ಯಾಸ. ನೋಡ್ರಿ, ನಡುವಿನ ವ್ಯತ್ಯಾಸ ಯಾವ್ದ್ರದ್ದು? 6ರ ಸ್ಥಾನ ಬೆಲೆ ಮತ್ತು ಮುಖಬೆಲೆ. ನೆನಪಿಟ್ಟುಕೊಳ್ರಿ, ಸ್ಥಾನ ಬೆಲೆ ಅದು ಯಾವ ಸ್ಥಾನದಲ್ಲಿದೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಖಬೆಲೆ ಯಾವಾಗಲೂ ಎಲ್ಲಾ ಸಂಖ್ಯೆಗಳಿಗೆ ಸಮನಾಗಿರ್ತದೆ, ಅದರ ಸಂಖ್ಯೆ ಆಗಿರ್ತದೆ. ಹಾಗಾಗಿ ಮೊದಲು ಸ್ಥಾನ ಬೆಲೆ ನೋಡಂಬ್ರಿ. ಸ್ಥಾನ ಬೆಲೆ 6ರ ಸ್ಥಾನ ಬೆಲೆ 6, ಅದು ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿ. ಹಾಗಾಗಿ ಇದು ಇಂಟು 1 ಮಾಡ್ರಿ. ಸೊ ಇಸ್ ಈಕ್ವಲ್ ಟು 6 1 6. ಸೊ 6 1 6 ಅಂದ್ರೆ 6ರ ಸ್ಥಾನ ಬೆಲೆ 6 ಆಯ್ತು. ಸರ್ ಮುಖಬೆಲೆ ನೋಡಂಬ್ರಿ. ಮುಖಬೆಲೆ ಬೇಕಪ್ಪ ಅಂದ್ರೆ ಮುಖಬೆಲೆ ಅದು ಎಲ್ಲಿದ್ರು ಅದೇ ಆಗಿರ್ತದ. ಮುಖಬೆಲೆ ಒಟ್ಟು ಚೇಂಜ್ ಆಗೋದಿಲ್ಲ. ಯಾವುದೇ ಸಂಖ್ಯೆಯ ಮುಖಬೆಲೆ ಅದೇ ಸಂಖ್ಯೆ ಆಗಿರ್ತದೆ. ಸೊ ಆ ಮುಖಬೆಲೆ ಸರಿಯಾಗಿ ಡೈರೆಕ್ಟ್ 6 ನೋಡಮ್ರಿ. ಏನ್ ಕೇಳಿದ್ರಿ? ವ್ಯತ್ಯಾಸ ಕೇಳ್ತಿದ್ದಾರೆ. ಈಗ ನಮಗ ಸ್ಥಾನ ಬೆಲೆ ಸಿಕ್ತು, ಮುಖಬೆಲೆ ಸಿಕ್ತು, ನಡುವಿನ ವ್ಯತ್ಯಾಸ ಅಂದ್ರೆ ಕಡಿಮೆ. ವ್ಯತ್ಯಾಸ ಅಂತರ ಎಷ್ಟು ಹೆಚ್ಚಾಗಿದೆ ಎಷ್ಟು ಕಡಿಮೆ ಇದನ್ನ ಕಳಿಬೇಕು. ಸೊ ಬರೀ 6 ಅಂದ್ರೆ 0. ಸೊ ನಮ್ಮ ಉತ್ತರ 0 ಆಗಿರುತ್ತದೆ. ಹಾಗಾಗಿ ಆಯ್ಕೆ 1ರಲ್ಲಿ ನಮ್ಮ ಉತ್ತರ ಇದೆ. ಬನ್ನಿ ಮಕ್ಕಳೇ, ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಪ್ರಶ್ನೆ ಕೊಡ ಬನ್ನಿ. ಪ್ರಶ್ನೆ ಸಂಖ್ಯೆ 7 ಏನ್ ಹೇಳುತ್ತಪ್ಪ ಅಂದ್ರೆ, 999 ಇದು ಒಂದು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಆಗಿರ್ತದ. ಬನ್ನಿ ನೋಡೋಣ ಏನ್ ಹೇಳಿದ್ರಪ್ಪ. 999ರ ಮುಂದಿನ ಸಂಖ್ಯೆ ಅಂದಾಗ ಒಂದನ್ನು ಕೂಡಿಸ್ಬೇಕು, ಹಿಂದಿನ ಸಂಖ್ಯೆ ಅಂದಾಗ ಒಂದನ್ನು ಕಳಿಬೇಕು. ನೆನಪಿಡಬೇಕು. ನೋಡಂಬ್ರಿ, ಇದರ ಮುಂದಿನ ಸಂಖ್ಯೆ ಮತ್ತು ಹಿಂದಿನ ಸಂಖ್ಯೆಗಳ ಗುಣಲಬ್ಧ ಯಾವುದು? ನೋಡ್ರಿ, ಗುಣಲಬ್ಧ ಕೇಳ್ತಾರೆ. ಬನ್ನಿ ನೋಡಂಬ್ರಿ, 999 ಬರ್ಕಂ ಫಸ್ಟ್. ಇದರ ಮುಂದಿನ ಸಂಖ್ಯೆ ಅಂತಂದಾಗ ಒಂದು ಕೂಡಿಸ್ರಿ. ಸೊ ಒಂದು ಕೂಡಿಸ್ರಿ ಅಂತ ನೋಡಂಬ್ರಿ. 9 1 10 ಒಂದು ಕ್ಯಾರಿ, 9 1 10 ಒಂದು ಕ್ಯಾರಿ, 9 1 10 ಕ್ಯಾರಿ ಕೊಡಕ್ಕೆ ಅವಶ್ಯಕತೆ ಇಲ್ಲ. 1000. ಇದರ ಮುಂದಿನ ಸಂಖ್ಯೆ 1000. ಸೊ ಇದರ ಹಿಂದಿನ ಸಂಖ್ಯೆ ಅಂತ ಒಂದು ಕಳಿಬೇಕು. 999ರ ಹಿಂದಿನ ಸಂಖ್ಯೆ ಒಂದು ಕಳಿಬೇಕು. 998 ಆಗುತ್ತೆ. ಬೇಕಾ ನೋಡ್ರಿ, 999ರ ಹಿಂದಿನ ಸಂಖ್ಯೆ ಅಂದ್ರೆ ಕಳಿಬೇಕು. 9ರ 1 8 9 9 ಅಂದ್ರೆ 998 ಒಂದು ಹಿಂದಿನ ಸಂಖ್ಯೆ. ಇವ್ಯಾರ ಗುಣಲಬ್ಧ ಕೇಳ್ತದ. ಬರೀ ನಮಗ ಮುಂದಿನ ಸಂಖ್ಯೆನೂ ಸಿಗ್ತೀನಿ, ಅವುಗಳ ಗುಣಲಬ್ಧ ಬರೀ ಸೀದಾ ನೋಡ್ರಿ. ಇಲ್ಲಿ 1ರ ಮುಂದೆ 0 ಅಂದ್ರೆ 10ರ ಅಪವರ್ತ್ಯಗಳಿದ್ದ ಗುಣಾಕಾರ ಹೆಚ್ಚಿಗೆ ಮಾಡಬಾರ್ದು, ಡೈರೆಕ್ಟ್ ಟೈಮ್ ಮಾಡ್ಬೋದು. ಇದು 998 ಒಂದೇ 998 ಆಗಿರ್ತದೆ. 1ರ ಮುಂದೆ 3 ಸೊನ್ನೆಗಳಿದಾವ, ಹಾಗಾಗಿ ಗುಣಲಬ್ಧಕ್ಕೆ 3 ಸೊನ್ನೆ ಪಟ್ಬಿಡ್ರಿ. ಸೊ ಉತ್ತರ 9,98,000 ಆಗಿರ್ತದೆ. ಸೊ ನಮ್ಮ ಆಯ್ಕೆಯಲ್ಲಿದ್ರು ನಂಬ್ರಿ 9,98,000. ಸೊ ಆಯ್ಕೆ 1ರಲ್ಲಿ ಸರಿ ಇದೆ.
ಬನ್ನಿ, ಅರ್ಥ ಆಗಿಲ್ಲ ಮಕ್ಕಳೇ? ಹಿಂದಿನ ಸಂಖ್ಯೆ ಅಂದ್ರೆ ಒಂದನ್ನ ಕಳಿಬೇಕು ಕೊಟ್ಟಂತಹ ಸಂಖ್ಯೆಯಲ್ಲಿ, ಮುಂದಿನ ಸಂಖ್ಯೆ ಅಂದ್ರೆ ಒಂದನ್ನ ಕೂಡಿಸ್ಬೇಕು ಕೊಟ್ಟಂತ ಸಂಖ್ಯೆಯಲ್ಲಿ, ನಂತರ ಮೊತ್ತ ಕೇಳಿದ್ರೆ ಮೊತ್ತ, ವ್ಯತ್ಯಾಸ ಕೇಳಿದ್ರೆ ವ್ಯತ್ಯಾಸ, ಗುಣಲಬ್ಧ ಕೇಳಿದ್ರೆ ಗುಣಲಬ್ಧ, ಭಾಗಲಬ್ಧ ಕೇಳಿದ್ರೆ ಭಾಗಲಬ್ಧ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 8 ಏನ್ ಹೇಳುತ್ತಪ್ಪ ಅಂದ್ರೆ, ಈ ಕೆಳಗಿನ ಯಾವ ಕ್ರಿಯೆಗಳು ಸಹವರ್ತನೀಯ ನಿಯಮಕ್ಕೆ ಒಳಪಡುತ್ತವೆ? ಮೊದಲು ಸಹವರ್ತನೀಯ ಅಂದ್ರೆ ಏನು, ಆಮೇಲೆ ಅದರ ನಿಯಮಕ್ಕೆ ನೋಡೋಣ. ಸಹವರ್ತನೀಯ ಅಂದ್ರೆ ಸಹವರ್ತನೀಯ ನಿಯಮ ಅಂದ್ರೆ ನೋಡಿ ಏನ್ ಹೇಳುತ್ತೆ, ಯಾವುದೇ ಎರಡು ಸಂಖ್ಯೆಗಳನ್ನು, ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ತಗೊಂಡು ಕಾಸಿ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕಾದ್ರೆ ಅಥವಾ ಗುಣಿಸಬೇಕಾದ್ರೆ, ನೋಡ್ರಿ ಎರಡು ಸಂಖ್ಯೆಗಳನ್ನ ಕೂಡಿಸ್ಬೇಕಾದ್ರೆ ಗುಣಿಸ್ಬೇಕಾದ್ರೆ ಅವುಗಳನ್ನ ನಾವೇನಾದ್ರೂ ಕ್ರಮ ಅದಲು ಬದಲು ಮಾಡಿದ್ರೆ ಕೂಡಿಸಿದ್ರು ಸಹ ನಾವು ಪೂರ್ಣ ಸಂಖ್ಯೆ ಬರ್ತದೆ. ಮೊತ್ತ ಸಮ ಆಗಿರುತ್ತೆ ಗುಣಿಸ್ತದೆ. ಹೆಂಗ್ರಿ? ಮೊದಲು ನೋಡ್ರಿ, 2ಕ್ಕ 3 ಕೂಡಿಸ್ರಿ, 2 3 5 ಆಗಿರುತ್ತೆ. ಅಥವಾ 3ಕ್ಕ 2 ಕೂಡಿಸ್ರಿ, 3 + 2 5 ಆಗಿರುತ್ತೆ. ಅಂದ್ರೆ ಕ್ರಮ ಬದಲಾಯಿಸಿದ್ರು ಮೊತ್ತ ಸೇಮ್ ಬಂತು, ಒಂದ್ ಕಡೆ ಇರ್ಲಿ. ಗುಣಿಸ್ರಿ, 2 × 3 ಮಾಡ್ರಿ 6 ಬರುತ್ತೆ, 3 × 2 ಮಾಡ್ರಿ 6 ಬರುತ್ತೆ. ಗುಣಲಬ್ಧದಲ್ಲಿ ಏನ್ ಚೇಂಜಸ್ ಆಗಿಲ್ಲ. ಇನ್ನೊಂದು 2 ಪೂರ್ಣ ಸಂಖ್ಯೆ 3 ಪೂರ್ಣ ಸಂಖ್ಯೆ ಗುಣಿಸಿದಾಗ 5 ಬಂತು, ಅಂದ್ರೆ ಪೂರ್ಣ ಸಂಖ್ಯೆನೂ ಬಂತು. ಸೊ ಪೂರ್ಣ ಸಂಖ್ಯೆ ಗುಣಿಸಿದ್ರೆ 6 ಬಂತು, ಗುಣಿಸಿದ್ರೆ 6 ಬಂತು, ಅಂದ್ರೆ ಅದು ಪೂರ್ಣ ಸಂಖ್ಯೆ ಐತೆ. ಸೊ ಇಲ್ಲಿ ಸಹವರ್ತನೆ ಅಂದ್ರೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗಲೂ ಗುಣಿಸಿದಾಗಲೂ ಅವು ಪೂರ್ಣ ಸಂಖ್ಯೆ ಬರ್ತದೆ. ಪೂರ್ಣ ಸಂಖ್ಯೆ ಮಾಡಿದ ಪೂರ್ಣ ಸಂಖ್ಯೆ ಬರುತ್ತೆ ಮತ್ತು ಗುಣಲಬ್ಧ ಚೇಂಜ್ ಆಗೋದಿಲ್ಲ. ಸೊ ಹಾಗಾಗಿ ಮತ್ತೆ ಸರ್ ವ್ಯವಕಲ ಮೇಡಮ್ ಬರೀ ವ್ಯವಕಲ ನೋಡ್ರಿ, ಅದೇ 3 2 ಕಳೆಯಿರಿ, 3 2 ಅಂದ್ರೆ 1, ಅದೇ 2 3 ಕಳೆಯಿರಿ -1 ನೋಡ್ರಿ, ಇಲ್ಲಿ -1 ಒಂದು ಬೇರೆ ಉತ್ತರ ಬಂತಲ್ಲ. ಸೊ ಅಂದ್ರೆ ಈ ವ್ಯವಕಲನ ಒಳಪಡುವುದಿಲ್ಲ. ಮೊದಲು ನೋಡ್ರಿ, ಮತ್ತೆ ಭಾಗಾಕಾರ ಒಳಪಡುವುದಿಲ್ಲ. ಸೊ ಪ್ರತಿ ಸಲ ಭಾಗಾಕಾರ ಪೂರ್ಣ ಭಾಗ ಮಾಡ್ಬೇಕು, ನಮ್ ಭಾಗಲಬ್ಧ ಪಾಯಿನ ಬರ್ತೈತಿ. ಸೊ ಅದು ಪೂರ್ಣ ಸಂಖ್ಯೆ ಆಗಿರಂಗಿಲ್ಲ, ಮತ್ತು ಉತ್ತರನೂ ಬೇರೆ ಬರ್ತೈತಿ. ಸೊ ಹಾಗಾಗಿ ಏನ್ ಹೇಳಕತ್ತಿದ್ರೆ, ಕೆಳಗಿನ ಯಾವ ಕ್ರಿಯೆಗಳು ಸಹವರ್ತಿ ನಿಯಮಕ್ಕೆ ಒಳಪಡುತ್ತವೆ ಅಂದ್ರೆ ಸಂಕಲನ ಮತ್ತು ಗುಣಾಕಾರ ಸಹವರ್ತಿಯ ನಿಯಮಕ್ಕೆ, ಪರಿವರ್ತನೆಯ ನಿಯಮಕ್ಕೆ ಒಳಪಡುತ್ತದೆ. ಪರಿವರ್ತನೆ ನಿಯಮ ಅಂದ್ರೆ ಇದು, ಎರಡು ಸಂಖ್ಯೆಗಳನ್ನು ಕೂಡಿಸ್ಬೇಕಾದ್ರೆ ಕ್ರಮ ಬದಲಾಯಿಸಿದ್ರೆ ಅದು ಮೊತ್ತ ಸೇಮ್ ಆಗಿರುತ್ತೆ, ಪರಿವರ್ತನೆ. ಸಹವರ್ತನೆ ಅಂದ್ರೇನು, ಎರಡು ಪೂರ್ಣ ಸಂಖ್ಯೆಗಳನ್ನು ತಗೊಂಡು ಕೂಡಿಸಿದಾಗ ಅಥವಾ ಗುಣಿಸಿದಾಗ ನಾವು ಪೂರ್ಣ ಸಂಖ್ಯೆ ಬರುತ್ತೆ ಅನ್ನೋದೇ ಸಹವರ್ತನೀಯ. ಅದಕ್ಕಾಗಿ ನಮ್ಮ ಉತ್ತರ ಆಯ್ಕೆ 3 ಸರಿಯಾಗಿರುತ್ತೆ. ಸಹವರ್ತನೀಯ ಮತ್ತು ಸಹವರ್ತನೀಯಕ್ಕೆ ಸಂಕಲನ ಮತ್ತು ಗುಣಾಕಾರಕ್ಕೆ ಏನಾಗುತ್ತೆ ಒಳಪಡುತ್ತದೆ. ಹೌದಿಲ್ವಾ ಮಕ್ಕಳೇ? ನಾನು ಅರ್ಥ ಮಾಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಸಂದೇಹವಿದ್ದಲ್ಲಿ, ನಾವು ಹೇಳಿರ್ತಕ್ಕಂಥ ಮಾಹಿತಿ ತಪ್ಪದಲ್ಲಿ ಕಾಮೆಂಟ್ ಮುಖಾಂತರ ನಿಮಗೆ ನಿಮ್ಮ ಉತ್ತರವನ್ನು ತಿಳಿಸಿ. ಬನ್ನಿ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 9 ಏನ್ ಹೇಳುತ್ತೆ? ಪ್ರಶ್ನೆ ಒಂದು ಸಂಖ್ಯೆಯು 90ರಿಂದ ಪೂರ್ಣವಾಗಿ ಭಾಗ ಹೋದರೆ ಆ ಸಂಖ್ಯೆಯು, ಒಂದು ಸಣ್ಣದ ಎಕ್ಸಾಂಪಲ್ ಮಾಡೋಣ. ಉದಾಹರಣೆ, ಯಾವುದೇ ಒಂದು ಸಂಖ್ಯೆ 10ರಿಂದ ಹೋಗುತ್ತಪ್ಪ ಅಂತಂದ್ರೆ, ಆ ಸಂಖ್ಯೆ 10ರಿಂದ ಹೋಗುತ್ತಪ್ಪ ಅಂದ್ರೆ ಅದರ ಅಪವರ್ತನಗಳಿಂದನೂ ಹೋಗುತ್ತೆ. ಹಾಗಾಗಿ ನೋಡ್ರಿ, ಈ ಪ್ರಶ್ನೆ ಸ್ವಲ್ಪ ಗಮನ ಕೊಡ್ರಿ, ಒಂದ್ ನಿಮಿಷ ನೋಡ್ರಿ ಹೆಂಗೈತಿ. ಬನ್ನಿ ನೋಡಿದ್ರಲ್ವಾ ಮಕ್ಕಳೇ? ನೋಡಂಬರಿ ಏನಪ್ಪ ಲೆಕ್ಕ ಅಂದ್ರೆ 90ರಿಂದ ಭಾಗ ಆಗಬೇಕಪ್ಪ ಅಂತಂದ್ರೆ ಏನೇನಿರ್ಬೇಕು ಅಂತ ನೋಡಂಬರಿ. ಸೊ ಲಕ್ಷ ಕೊಡ್ಬೇಕಿಲ್ಲಿ ಎಲ್ಲರೂ. ಒಂದು ಸಂಖ್ಯೆ 90ರಿಂದ ಪೂರ್ಣ ಭಾಗ ಆಗ್ಬೇಕಂದ್ರೆ ಆ ಸಂಖ್ಯೆ ಏನಾಗಿರ್ಬೇಕು, ಅವುಗಳ ಅಪವರ್ತನಗಳಿಂದ ಆಗಿರ್ಬೇಕು. ನೋಡಂಬರಿ 2 90ರ ಅಪವರ್ತನ, ಹೌದು 2 45 95. ಸೊ 45 ಅದರ ಅಪವರ್ತನ, 2 ಮತ್ತು 45 ಭಾಗ ಹೋಗುತ್ತೆ, ಹೌದು ಕಂಪಲ್ಸರಿ ಭಾಗ ಹೋಗ್ತದೆ. ಮುಂದೆ ನೋಡಂಬರಿ ಈ ತರ ಹೇಳಿಕೆಗಳು ಬಂದಾಗ ಎಲ್ಲ ನೋಡ್ಬೇಕು. 5 ಮತ್ತು 12ರದ ಭಾಗ ಹೋಗುತ್ತೆ, ಹೌದು 5 90ರ ಅಪವರ್ತನ ನೋಡಿ, 5 18 90. ಸೊ 18ರಿಂದ ಭಾಗ ಹೋಗುತ್ತೆ, ಹೌದು 18 5 90, 18 ಸಹ ಇದ್ರ ಅಪವರ್ತನ. 9 ಮತ್ತು 10ರಿಂದ ಭಾಗ ಹೋಗುತ್ತೆ, ಹೌದು 9ರ 90ರ ಅಪವರ್ತನ 9 ಹೌದು, 10 90ರ ಅಪವರ್ತನ ಹೌದು. ಸೊ ಅದರಿಂದ ನೋಡ್ತಾರೆ ಮೇಲೆ ಎಲ್ಲಾ ಹೇಳಿಕೆಗಳು ಸರಿಯಾಗಿ ಹೌದು. ಪ್ರತಿಯೊಂದು ಹೇಳಿಕೆನ ಸಹ ನೆನಪಿಟ್ಕೊಂಡ್ಬಿಡ್ರಿ. ಇನ್ನೊಂದು ಎಕ್ಸಾಂಪಲ್ ನಿಮಗೆ, ಈಗ 12 ಅದಪ್ಪ, ಈ 12ನ್ನ 6ರಿಂದ ಭಾಗಿಸ್ತದೆ, 6 2. ಹಾಗಾದ್ರೆ 6ರಿಂದ ಭಾಗಿಸಕತ್ತಿ ಅಂದ್ರೆ ಉಳಿದ ಯಾವ ಸಂಖ್ಯೆಗಳಿಂದ ಭಾಗಿಸ್ತಿ ಅಂತ ಕೇಳಿದಾಗ 6ರ ಅಪವರ್ತನ ತಗೋಬೇಕು. 1 2 3 6 ನೋಡ್ರಿ, 1 12 12, 2 6 12,
3 4 12 6 2 12 ಅಂದ್ರೆ n. ಅವುಗಳ ಆ ಸಂಖ್ಯೆಯಿಂದ ಹೋಗುತ್ತಂದ್ರೆ ಅಪವರ್ತನಗಳಿಂದ ಹೋಗುತ್ತೆ. ಅದೇ ರೀತಿ 90ರಿಂದ ಭಾಗ ಆಗುತ್ತಂದ್ರೆ 90ರ ಅಪವರ್ತನಗಳಿಂದಲೂ ಭಾಗ ಆಗುತ್ತೆ. ಸೊ ಹಾಗಾಗಿ ಈ 2 45 5 18 9 ಮತ್ತು 10 ಇವೆಲ್ಲವೂ 90ರ ಅಪವರ್ತನ. ಆದ್ದರಿಂದ ಮೇಲಿನ ಎಲ್ಲ ಹೇಳಿಕೆಗಳು ಸರಿ ಆಗಿವೆ. ಆದ್ದರಿಂದ ಆಯ್ಕೆ 4 ಸರಿ ಆಗುತ್ತೆ. ಹೌದಲ್ವ ಮಕ್ಕಳೇ? ಬಹಳ ಎಷ್ಟು ಚೆನ್ನಾಗಿದೆವಾ? ಬನ್ನಿ, ಹಾಗಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ಅರಿತುಕೊಳ್ಳಬೇಕು. ಬನ್ನಿ ಮುಂದಿನ ಪ್ರಶ್ನೆ ಕೊಡ. ಬನ್ನಿ, ಪ್ರಶ್ನೆ ಸಂಖ್ಯೆ 10 ಏನ್ ಹೇಳತ್ತಪ್ಪ ಅಂದ್ರೆ, ಬನ್ನಿ, ಓ ಮೈ ಗಾಡ್ ಅನ್ಬಾರ್ದು, ಪ್ರಶ್ನೆ ನೋಡಿದಟ್ಟಿ ಶಾಕ್ ಆಗಬಾರ್ದು. ಪ್ರಶ್ನೆ ಏನಪ್ಪಾ ಇಷ್ಟು ದೊಡ್ಡದು ಕೊಟ್ಟಾರ ಅಂತಾನು ಪ್ರಶ್ನೆಯನ್ನು ಓದ್ಬೇಕು. ಮೊದಲು ಏನಿರೋದಿಲ್ಲ ಗಣಿತದಲ್ಲಿ. ಒಂದು ಸಂಘದಲ್ಲಿ ಶಿವರಾತ್ರಿ ಅಂದು ಪ್ರಸಾದ ಕೊಡಲು, ನೋಡ್ರಿ ಒಂದು ಸಂಘ ಐತಂತೆ, ಶಿವರಾತ್ರಿ ಅಂದು ಪ್ರಸಾದ ಕೊಡಲು ಲಾಡುಗಳ 15 ಪೆಟ್ಟಿಗೆಗಳನ್ನು ತರಿಸಿದರು. ವಾವ್, ಲಡ್ಡು ನೋಡ್ರಿ ಅಲ್ವಾ, 15 ಪೆಟ್ಟಿಗೆ ತರಿಸಿರಂತ. ಪ್ರತಿ ಪೆಟ್ಟಿಗೆಯಲ್ಲಿ ನೋಡ್ರಿ, ಪ್ರತಿ ಪೆಟ್ಟಿಗೆ ಅಂದ್ರೆ 15 ಪೆಟ್ಟಿಗೆ, ಪ್ರತಿ ಪೆಟ್ಟಿಗೆ 45 ಲಾಡುಗಳಿಂದ ತುಂಬಿತ್ತು. ಅಂದ್ರೆ ಮೊದಲನೇ ಪೆಟ್ಟಿಗೆ ಇದರಾಗ 45 ಲಾಡ್ದವ. ಅದ್ರಂಗ ಎಷ್ಟು ಪೆಟ್ಟಿಗೆ ಅದಾವ? 15 ಪೆಟ್ಟಿಗೆ ಅದಾವ. ಈಗ ಪ್ರತಿ ಪೆಟ್ಟಿಗೆ 45 ಅದಾವ. ಮುಂದೆ ಆ ಸಂಘದಲ್ಲಿ 85 ಜನ ಸದಸ್ಯರಿದ್ದಾರೆ. ಅಂದ್ರೆ ಒಂದು ಸಂಘ ಇತ್ತು, ಒಂದು ಸಂಘ. ಸೊ ಸಂಘದಾಗ ಟೋಟಲ್ ಆಗಿ 85 ಜನ ಇದ್ದಾರೆ. 85 ಜನರು. ಇದು ಪೆಟ್ಟಿಗೆಗಳು ಇವೆಲ್ಲ, ಇಂಥವು 15 ಪೆಟ್ಟಿಗೆ ಅದಾವ. ಮುಂದುವರೆ, ಪ್ರತಿಯೊಬ್ಬರಿಗೂ ಅಂದ್ರೆ 85 ಜನರಿಗೂ 5 ಲಾಡುಗಳನ್ನು ಕೊಟ್ಟ ಬಳಿಕ ಎಷ್ಟು ಲಾಡುಗಳು ಉಳಿದವು? ಅಂದ್ರೆ 85 ಜನಕ್ಕೂ 5 ಲಾಡು ಕೊಡ. ಇನ್ನು ಎಷ್ಟು ಉಳಿತಾವ ಅಂತ ಕೇಳ. ಹೌದಲ್ವಾ? ಅಂದ್ರೆ ಮೊದಲು ಲಾಡು ಎಷ್ಟಿತ್ತು ಅಂತ ನೋಡಮ್ರಿ, ಅವ್ರು ಎಷ್ಟು ಕೊಟ್ಟಿವಿ ಅಂತ ನೋಡಮ್ರಿ, ಉಳಿದು ಸಿಗ್ತಾವ. ಬರ್ರಿ, ಸೊ ಲೆಕ್ಕ ಮಾಡಮ್ರಿ. ಈಗ ಮೊದಲು ಲಾಡುಗಳ ಸಂಖ್ಯೆ ಕಂಡ್ರಿ. ಸೊ ಒಂದು ಪೆಟ್ಟಿಗೆಯಲ್ಲಿ 45 ಲಡ್ಡು ಅಂತ ಎಷ್ಟು ಪೆಟ್ಟಿಗೆ ಅದಾವ? 15 ಪೆಟ್ಟಿಗೆ ಅದಾವ. ಸೊ ಹಾಗಾಗಿ ಇವೆರಡು ಗುಣಿಸರೆ ಲಾಡುಗಳ ಸಂಖ್ಯೆ ಸಿಗ್ತಾವ. 15 5 75, 15 4 60, 60 + 7 67, ಒಟ್ಟು 675 ಲಾಡುಗಳಿವೆ. ಓಕೆ, ಈಗ ಎಷ್ಟು ಖರ್ಚಾಗ್ತಾವ ಲಾಡು ಬಿಡಬಹುದು? ಒಟ್ಟಾರೆಯಾಗಿ 85 ಜನ ಆ ಸಂಘದಲ್ಲಿ, 85 ಜನ. ಪ್ರತಿಯೊಬ್ಬರಿಗೆ 5 ಲಾಡುಗಳನ್ನು ಕೊಡ್ಬೇಕಂತ 5 ಲಾಡು ಕೊಟ್ಬಿಡ. 5 5 25, 5 8 40 + 2 42, ಇಷ್ಟು ಲಾಡು ಕೊಟ್ಬಿಡಮ್. ಇದು ತಂದ ಲಾಡು, ಇದು ಕೊಟ್ಟ ಲಾಡು. ಈಗ ಉಳಿದ ಲಾಡು. ಸೊ ಉಳಿದ ಲಾಡುಗಳ ಸಂಖ್ಯೆ = ಟೋಟಲ್ ಒಳಗ ಇಷ್ಟು ಕೊಟ್ಟು ಕಳೆದು ಬಿಡ್ರಿ. 5ರಾಗ 5 ಹೋದ್ರೆ 0, 0 7ರಾಗ 2 ಹೋದ್ರೆ 5, 6 4 ಹೋದ್ರೆ 2, 250 ಲಾಡುಗಳು ಉಳಿತಾವಂತ. ಬರೀ ನೋಡಮ್ಮ, ಆಯ್ಕೆ 4ರಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಲ್ಲ ಮಕ್ಕಳೇ? ಬಹಳ ಸಿಂಪಲ್ ಲೆಕ್ಕಗಳು ನೋಡಿ. ಇಲ್ಲಿಗೆ ನಮ್ಮ ಭಾಗ 3ರ 10 ಪ್ರಶ್ನೆಗಳು ನಾವು ಒಟ್ಟಾರೆ ಚರ್ಚೆ ಮಾಡಿದಂತಾಯ್ತು. ಸೊ ಮುಂದೆ ನೋಡಮ್ಮರಿ, ಏನಪ್ಪಾ ಅಂದ್ರೆ, ಇದೇ ರೀತಿ ನಮ್ಮ ಫ್ರೀ ಯೂಟ್ಯೂಬ್ ಕ್ಲಾಸಸ್ ನಿಮ್ಗೆ ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ನೀವು ಯೂಟ್ಯೂಬಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರ್ ಅಂತ ಸರ್ಚ್ ಮಾಡಿ, ಅಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನ ನೀವೇನು ಟಚ್ ಮಾಡಿದ್ರೆ ನಾವು ಮಾಡುವಂತಹ ವಿಡಿಯೋಗಳು, ಬಿಟ್ಟಂತಹ ವಿಡಿಯೋಗಳು ನಿಮ್ಗೆ ಸೀದಾ ನೋಟಿಫಿಕೇಶನ್ ಬಂದ್ಬಿಡ್ತವೆ. ಸೊ ನಿಮ್ಗೆ ಪ್ರತಿಯೊಬ್ಬರು ಚೆಕ್ ಮಾಡ್ಕೊಂಡು ನೋಡಕ್ ಬರ್ತವೆ. ಯಾರಿಗಪ್ಪ ಇದು ಯೂಸ್ ಅಪ್ಪ ಅಂದ್ರೆ, ಯಾರ್ಯಾರು ನವೋದಯ ತರಬೇತಿಗೆ ಮನೆಯಲ್ಲಿ ಕುಂತು ಮುರಾರ್ಜಿಗೆ, ಆದರ್ಶ, ಸೈನಿಕ ಯಾರ್ಯಾರು ತರಬೇತಿ ಪಡ್ತಾ ಇದ್ರಲ್ಲ, ಯಾರ್ಯಾರು ಬಡ ವಿದ್ಯಾರ್ಥಿಗಳು ಮನೇಲಿ ಕುಂತಿದ್ರಲ್ಪ, ಅವ್ರಿಗೆಲ್ಲ ಯೂಸ್ ಆಗ್ತದೆ. ಪ್ರತಿಯೊಬ್ಬರು ನೀವು ನೋಡ್ರಿ. ತದನಂತರ ಹಾಗೆ ನಮ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಚಾಲೆಂಜ್ ಕೋಚಿಂಗ್ ಸಿಂಧನೂರ್. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆಯಲ್ಲ, ಇದರಲ್ಲಿ ನೀವು ಬಂದು ಫಾಲೋ ಮಾಡಿದ್ರೆ ನಮ್ಮ ಶಾರ್ಟ್ ವಿಡಿಯೋಗಳು ಆಗಿರ್ಬೋದು, ಮಕ್ಕಳ ವಿಡಿಯೋಗಳಾಗಿರ್ಬೋದು, ಮಕ್ಕಳ ಚಟುವಟಿಕೆಗಳು ಪ್ರತಿನಿತ್ಯ ನಾವು ಆಗ್ತಾನೆ ಇರ್ತೀವಿ. ಪ್ರತಿಭೆಗಳನ್ನ ನಿಮಗೆ ಕಾಣ್ತಾ ಇರ್ತದೆ. ಆದ್ದರಿಂದ ಪೋಷಕರು ದಯವಿಟ್ಟು ಈ ತರ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಅದೇ ರೀತಿ ಫೇಸ್ಬುಕ್ ಅನ್ನ ನೀವು ಫಾಲೋ ಮಾಡೋದು ಮರಿಬೇಡ್ರಿ. ಸೊ ನಿಮ್ಮ ಮಕ್ಕಳ ಚಟುವಟಿಕೆಗಳನ್ನು, ಪ್ರತಿಭೆಗಳನ್ನು ಆನಂದಿಸಿ. ಫೇಸ್ಬುಕ್ ಅಲ್ಲಿ ವಿದ್ಯಾವಾಹಿನಿ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಪೇಜ್ ಇದೆ, ಅದಕ್ಕೆ ಬಂದು ಫಾಲೋ ಮಾಡಿದ್ರೆ ನಮ್ಮ ತರಬೇತಿಗಳು, ನಮ್ಮ ಕ್ಲಾಸ್ಗಳು ನಿರಂತರವಾಗಿ ಸಿಗ್ತಾ ಹೋಗ್ತವೆ ಉಚಿತವಾಗಿ. ಸೊ ಕೊನೆಯದಾಗಿ ಚೆನ್ನಾಗಿ ನೀವೆಲ್ಲ ಕಲಿಬೇಕು. ಡೈಲಿ ಯಾರ್ಯಾರು ಇವತ್ತು ವಿಡಿಯೋ ನೋಡ್ತಾ ಇದ್ರಿ, ಆಲ್ರೆಡಿ ಪಾರ್ಟ್ 1 ಮತ್ತು ಪಾರ್ಟ್ 2 ಗಣಿತ ವಿಭಾಗ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಪ್ರತಿಯೊಬ್ಬರು ಚೆಕ್ ಮಾಡ್ರಿ. ಹಾಗೆ ಇವತ್ತಿನ ನೋಡೋರು ಕರೆಕ್ಟ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ರಿ.
ಪ್ರತಿನಿತ್ಯ ವಿಡಿಯೋಗಳು ಬರ್ತಾ ಹೋಗ್ತವೆ. ಪ್ರತಿನಿತ್ಯ ನೀವು ಕ್ಲಾಸ್ ಅನ್ನ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ರಿ, ಹೆಚ್ಚಿನದಾಗಿ ಕಲಿತಾ ಹೋಗಿ. ಧನ್ಯವಾದಗಳು.